ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಿಣಿಯರ ಈ ವಿಡಿಯೋ ಏನಾದರೂ ನೋಡ್ತಾ ಇದ್ದೀರಾ ಗೊತ್ತು. ಹೀಗಿಂದ ನೀವು ಹೇಗೆ ಈ ಥರ ಕಾಣಿಸ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತುಂಬ ಸಿಂಪಲಾಗಿ ತುಂಬ ಕಡಿಮೆ ಪ್ರಾಡಕ್ಟ್ಸಿಂದ ತೋರಿಸ್ತಾ ಇದ್ದೇನೆ. ಸೊ ಪ್ಲೀಸ್ ಚೆಕ್ಔಟ್. ಫಸ್ಟ್ ಮಾಯ್ಶ್ಚರೈಸ್ ಮಾಡ್ಕೋಬೇಕು. ಸೊ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದೇನೆ. ಈಗ ಕರೆಕ್ಷನ್ ಮಾಡ್ಕೋಬೇಕು. ಈಗ ನಿಮಗೆ ಪಿಗ್ಮೆಂಟೇಷನ್ ಏನಾದರೂ ಇತ್ತು, ಏನಾದರೂ ಡಾರ್ಕ್ ಸ್ಪಾಟ್ಸ್ ಇತ್ತು, ಅದನ್ನೆಲ್ಲ ಹೈಡ್ ಮಾಡಲಿಕ್ಕೆ ನೀವು ಈ ಥರ ಪ್ಯಾಲೆಟ್ ಯೂಸ್ ಮಾಡ್ಬೋದು. ನನಗೆ ಇಲ್ಲಿ ಒಂದು ರೆಡ್ ಕಲರ್ ಪಿಂಪಲ್ ಆಗಿದೆ. ಸೊ ಇಲ್ಲಿ ನಾನು ಕರೆಕ್ಟಾಗಿ ಹೇಳ್ತೇನೆ ನೋಡಿ, ರೆಡ್ ಇದ್ದರೆ ಅಥವಾ ನಿಮಗೆ ಬೇರೆ ಏನಾದರೂ ಪಿಗ್ಮೆಂಟೇಷನ್ ಇದ್ದರೆ ಏನು ಯೂಸ್ ಮಾಡಬೇಕು ಅಂತ. ಸೊ ರೆಡ್ನೆಸ್ ಇದ್ದರೆ, ಪಿಗ್ಮೆಂಟ್ ರೆಡ್ ಕಲರ್ ಇದ್ದರೆ, ಅಥವಾ ನಿಮಗೇನಾದರೂ ಪಿಂಪಲೇ ಇದ್ದರೆ ರೆಡ್ ಕಲರಲ್ಲಿ, ಆಗ ನೀವು ಈ ಗ್ರೀನ್ ಕಲರ್ ಕರೆಕ್ಟರ್ನ ಅಪ್ಲೈ ಮಾಡಬೇಕು. ಈ ಪ್ಯಾಲೆಟ್ ತುಂಬ ಅಫೋರ್ಡೆಬಲ್. ನಾನು ಲಿಂಕ್ಸ್ ಎಲ್ಲನೂ ಹಾಕಿರ್ತೇನೆ, ವ್ಯೂ ಪ್ರಾಡಕ್ಟ್ಸಲ್ಲಿ ನಿಮಗೆ ಗೊತ್ತಾಗ್ತದೆ ನೋಡಿ. ರೆಡ್ನೆಸ್ ಇದ್ದರೆ ಈ ಥರ ಗ್ರೀನ್ ಕಲರ್ ಆಯಿತಾ. ಈಗ ನಿಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇತ್ತು, ಮಾರ್ಕ್ಸ್ ಇತ್ತು, ಪಿಂಪಲ್ ಮಾರ್ಕ್ಸ್ ಎಲ್ಲ, ಆಗ ನೀವು ಈ ಡಾರ್ಕ್ ಶೇಡ್ನ ಯೂಸ್ ಮಾಡಬೇಕು. ಇದು ನಿಮ್ಮ ಸ್ಕಿನ್ ಟೋನ್ಗಿಂತ ಒಂದು 2-3 ಶೇಡ್ ಡಾರ್ಕ್ ಇರಬೇಕು. ಸೊ ಇದು ಏನು ಪರ್ಪಲ್ ಅಂಡರ್ಟೋನ್ ಅದು ನ್ಯೂಟ್ರಲ್ ಮಾಡ್ತದೆ ಆಯಿತಾ. ಸೊ ನಿಮಗೆ ಎಲ್ಲೆಲ್ಲ ಪಿಗ್ಮೆಂಟೇಷನ್ ಉಂಟು ಅಲ್ಲೆಲ್ಲ ನೀವು ಈ ಕಲರ್ನ ಅಪ್ಲೈ ಮಾಡ್ಬೋದು. ಇನ್ನು ನಿಮಗೆ ಡಾರ್ಕ್ ಸರ್ಕಲ್ ಇದ್ರೂ ಸೇಮ್ ಕಲರ್ನೇ ನೀವು ಕರೆಕ್ಟ್ ಮಾಡ್ಬೋದು. ಈಗ ಅದೇ ಕಲರ್ನ ನಾನು ಗ್ರೀನ್ ಕಲರ್ ಮೇಲೆ ಅಪ್ಲೈ ಮಾಡ್ತಾ ಇದ್ದೇನೆ. ಇದರಿಂದ ಆ ಗ್ರೀನ್ ಕಲರ್ ಏನುಂಟು ಅದು ನ್ಯೂಟ್ರಲ್ ಆಗ್ತದೆ, ನಿಮ್ಮ ಅಂಡರ್ಟೋನ್ಗೆ ಬರ್ತದೆ ಅದು ಆಯಿತಾ. ನೋಡಿ, ಈಗ ಕರೆಕ್ಟಾಗಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ಬೋದು. ಈಗ ನಾನು ಸೇಮ್ ಶೇಡಿಂದಾನೆ, ಡಾರ್ಕರ್ ಶೇಡ್ ಏನಿತ್ತು ಅದರಿಂದನೇ ಅಂಡರ್ ಐನ ಕರೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಡಾರ್ಕ್ ಸರ್ಕಲ್ ನನಗೆ ಅಷ್ಟೊಂದು ಪ್ರಾಮಿನೆಂಟ್ ಏನಿಲ್ಲ, ಬಟ್ ಉಂಟು ನೋಡಿ, ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ಬೋದು. ಸ್ಲೈಟಾಗಿ ನಾನು ಕವರಪ್ ಮಾಡಿದ್ದೇನೆ. ನಿಮಗೇನಾದರೂ ತುಂಬ ಡಾರ್ಕ್ ಇತ್ತು ಅಂಡರ್ ಐ ಸರ್ಕಲ್ ಅಥವಾ ಡಾರ್ಕ್ ಸರ್ಕಲ್ ಅಂತ ಇದ್ದರೆ ನೀವು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕಾಗ್ತದೆ. ಸೊ ನಾನು ಲೈಟಾಗಿರೋದ್ರಿಂದ ಈ ಕಲರ್ನ ಯೂಸ್ ಮಾಡಿದ್ದೇನೆ. ಇನ್ನು ನಾನು ಐಲಿಡ್ಗೆ ಯೂಸ್ ಮಾಡ್ತಾ ಇಲ್ಲ, ಯಾಕಂದರೆ ಒಂದು ನ್ಯಾಚುರಲ್ ಒಂದು ಶ್ಯಾಡೋ ಎಫೆಕ್ಟ್ ಕೊಡ್ತದೆ. ಸೊ ಈಗ ಏನು ನಾವು ಕಲರ್ ಕರೆಕ್ಟರ್ ಮಾಡಿದ್ದೇವಲ್ಲ ಅದನ್ನು ಸ್ವಲ್ಪ ಹೈಲೈಟ್ ಮಾಡುವ. ನಾನಿಲ್ಲಿ ಫೌಂಡೇಶನ್ ಆಗಲಿ ಟಿಂಟ್ಸ್ ಆಗಲಿ ಏನೂ ಅಪ್ಲೈ ಮಾಡ್ತಾ ಇಲ್ಲ, ಜಸ್ಟ್ ಈ ಒಂದು ಪ್ಯಾಲೆಟಿಂದನೇ ನಾನು ಮೇಕಪ್ ಮಾಡ್ತಾ ಇದ್ದೇನೆ, ಫುಲ್ ಬೇಸ್ ಮಾಡ್ತಾ ಇದ್ದೇನೆ. ಈಗ ಹೈಯೆಸ್ಟ್ ಪಾಯಿಂಟ್ಗಳಿಗೆ, ಅಂದರೆ ನಾನು ಎಲ್ಲೆಲ್ಲ ಅಪ್ಲೈ ಮಾಡಿದ್ದೇನೆ ನೋಡಿ, ಅಲ್ಲೆಲ್ಲನೂ ಈ ಬ್ರೈಟ್ ಯೆಲ್ಲೋ ಕಲರ್ ಶೇಡ್ ಏನಿತ್ತು ಅದನ್ನು ಅಪ್ಲೈ ಮಾಡ್ತಾ ಇದ್ದೇನೆ. ಸೊ ನಾವು ಆ ಕರೆಕ್ಟರ್ ಏನು ಅಪ್ಲೈ ಮಾಡಿದ್ವಿ ಅದ್ರ ಮೇಲೇನೂ ಇದನ್ನು ಹಚ್ಕೋಬೇಕು. ಸೊ ಎಲ್ಲನೂ ಆಗ ಬ್ಯಾಲೆನ್ಸ್ಡಾಗಿ ಈವನ್ ಆಗಿ ಕಾಣಿಸ್ತದೆ. ಓವರ್ ಅಂತ ಅನ್ನಿಸ್ಬೋದು, ಬಟ್ ನಾನು ಸ್ವಲ್ಪನೇ ಪ್ರಾಡಕ್ಟ್ ತಗೊಂಡಿದ್ದೇನೆ. ನೀವು ಈ ಥರ ಒಂದು ಬ್ರಷ್ ಮೇಲೆ ಇನ್ವೆಸ್ಟ್ ಮಾಡಿ, ತುಂಬ ಜಾಸ್ತಿ ಏನಿರೋದಿಲ್ಲ. ಇದು ನಿಮಗೆ 200 ರೂಪಾಯಿ 300 ರೂಪಾಯಿ ಒಳಗೆ ಹೆಚ್ಚಂದರೆ ನಿಮಗೆ ಇಂಥ ಬ್ರಷ್ಗಳು ಸಿಕ್ಕಿಬಿಡ್ತದೆ, ಬ್ರ್ಯಾಂಡೆಡ್ ಅಲ್ಲದ್ದು ಆಯಿತಾ. ಬ್ರ್ಯಾಂಡ್ ಬೇಕಂದರೆ ಸ್ವಲ್ಪ ಜಾಸ್ತಿ ನೀವು ಪೇ ಮಾಡಬೇಕು, ಆಗ ನಿಮಗೆ ಒಳ್ಳೆ ಬ್ರ್ಯಾಂಡೆಡ್ ಬ್ರಷಸ್ ಸಿಗ್ತದೆ. ಇದು ಮಲ್ಟಿಪರ್ಪಸ್ ಬ್ರಷ್, ನೀವೇ ನೋಡ್ಬೋದು ಈ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ಎಷ್ಟು ಕಡೆ ನಾನು ಇದನ್ನು ಯೂಸ್ ಮಾಡ್ತೇನೆ ಒಂದೇ ಬ್ರಷ್ನ ಅಂತ. ನೋಡಿ, ಫಸ್ಟ್ ಇದನ್ನೆಲ್ಲ ಹೀಗೆ ಡ್ಯಾಪ್ ಮಾಡಿ ಬ್ಲೆಂಡ್ ಮಾಡಬೇಕು. ಡ್ರ್ಯಾಗ್ ಮಾಡಬಾರ್ದು, ಎಳಿಬಾರ್ದು ಸ್ಕಿನ್ನಲ್ಲಿ. ನೋಡಿ, ನೆಕ್ಕಲ್ಲಿ ನಾನು ಎಳಿತಾ ಇದ್ದೇನೆ, ಬಟ್ ಎಲ್ಲೆಲ್ಲ ಕರೆಕ್ಟರ್ ಮಾಡಿದ್ದೀರಲ್ಲ ಅಲ್ಲೆಲ್ಲ ನೀವು ಎಳಿಬಾರ್ದು. ನೋಡಿ, ಒಂದು ಸೈಡ್ ನಾನು ಡಿಫ್ರೆನ್ಸ್ ತೋರಿಸಿದ್ದೇನೆ ನಿಮಗೆ. ಈಗ ಫುಲ್ ಫೇಸ್ ಕಂಪ್ಲೀಟಾಗಿ ಈಕ್ವಲ್ ಆಗಿ ಕಾಣ್ತಾ ಉಂಟು. ಈಗ ನೀವು ಬೇಕಂದರೆ ಕಾಂಟೋರ್ ಯೂಸ್ ಮಾಡ್ಬೋದು. ಹೇಗೆ ಯೂಸ್ ಮಾಡೋದು ಹೇಳಿದರೆ, ಸ್ವಲ್ಪನೇ ತಗೊಳ್ಬೇಕು ಪ್ರಾಡಕ್ಟ್, ಡಾಟ್ ಇಡಬೇಕು ಆಯಿತಾ. ಈ ಜಾ ಲೈನ್ ಮೇಲೆ ಮತ್ತು ಫೋರ್ ಹೆಡ್ಡಲ್ಲಿ ಹೇರ್ ಲೈನ್ ಉಂಟಲ್ಲ ಅಲ್ಲಿ. ಮೂಗು ಸ್ವಲ್ಪ ಶಾರ್ಪ್ ತೋರಿಸ್ಬೇಕಾದ್ರೆ ಮೂಗು ಮೇಲೆ ನೀವು ಥರ ಹಚ್ಕೊಳ್ಬೋದು. ಸೇಮ್ ಬ್ರಷ್ನ ಸ್ವಲ್ಪ ಪಿಂಚ್ ಮಾಡಿ ನಾನು ಅಪ್ಲೈ ಮಾಡ್ತಾ ಇದ್ದೇನೆ. ಇದು ಗೃಹಿಣಿಯರ ಸ್ಪೆಷಲ್ ಮೇಕಪ್ ಆದ ಕಾರಣ ನಾನಿಲ್ಲಿ ಆದಷ್ಟು ಎಫೋರ್ಡೆಬಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇದ್ದೇನೆ. ಬ್ರಷ್ ಲಿಂಕ್ಸ್ ಬೇಕಾದ್ರೆ ನಾನು ಹಾಕಿರ್ತೇನೆ, ನೀವು ಚೆಕ್ ಮಾಡಿ ಆಯಿತಾ. ಈಗ ಒಂದು ಬ್ರಷಿಂದ ನೀವು ಎಷ್ಟೊಂದು ಥರ ಯೂಸ್ ಮಾಡ್ಬೋದು ಅನ್ನೋದನ್ನು ನಾನು ಇದರಲ್ಲಿ ತೋರಿಸಿದ್ದೇನೆ ಅಲ್ವಾ. ಈಗ ಒಂದು ಲಿಪ್ಸ್ ಶೇಡ್ನ ನೀವು ಅಪ್ಲೈ ಮಾಡ್ಬೋದು ಆ್ಯಸ್ ಅ ಟಿಂಟ್ ಆಯಿತಾ, ನಿಮಗೆ ಹೋಲ್ ಫೇಸ್ಗೆ ಒಂದು ಕಲರ್ ಬ್ಯಾಕ್ ಕೊಡಲಿಕ್ಕೆ. ಈಗ ಜಸ್ಟ್ ಲಿಟಲ್ ನಾನು ಕೈ ಹಿಂದೆ ತಗೊಂಡಿದ್ದೇನೆ, ಅದನ್ನು ಹೀಗೆ ಪಫ್ ಮಾಡ್ತಾ ಇದ್ದೇನೆ. ಆಮೇಲೆ ಇದನ್ನು ಬ್ಲಷ್ ಆಗಿ ಅಪ್ಲೈ ಮಾಡಿ. ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಿದರೆ ಒಂದೊಂದು ಸತಿ ಪ್ಯಾಚಿ ಆಗ್ತದೆ, ಯಾಕಂದರೆ ಲಿಕ್ವಿಡ್ ಲಿಪ್ಸ್ಟಿಕ್ ಆದ ಕಾರಣ ಕೆಲವೊಂದು ಬೇಗ ಡ್ರೈ ಆಗ್ತದೆ, ಆಗ ಪ್ಯಾಚಸ್ ಬೀಳ್ಬೋದು. ಸೊ ಹೀಗೆ ಬ್ಲೆಂಡ್ ಮಾಡಿ ನೀವು ಅಪ್ಲೈ ಮಾಡೋದ್ರಿಂದ ಅದು ಈವನ್ ಆಗಿ ಅಪ್ಲೈ ಆಗ್ತದೆ. ಮತ್ತು ಉಳಿದಿರೋದನ್ನ ನಾನು ಸುಮ್ಮನೆ ಐಲಿಡ್ ಮೇಲೆ ಹೀಗೆ ಅಪ್ಲೈ ಮಾಡ್ತಿದ್ದೇನೆ. ಕಲರ್ ಜಾಸ್ತಿ ಏನೂ ಇಲ್ಲ, ಜಸ್ಟ್
ಒಂದು ಹಿಂಟ್ ಅಷ್ಟೆ. ಈಗ ಕಾಂಪ್ಯಾಕ್ಟ್ ಅಪ್ಲೈ ಮಾಡಲಿಕ್ಕೆ ಸೇಮ್ ಬ್ರಷ್ನ ನಾನು ಯೂಸ್ ಮಾಡ್ತಾಯಿದ್ದೇನೆ. ಸೊ ಇಟ್ಸ್ ಅ ಮಲ್ಟಿಪರ್ಪಸ್ ಬ್ರಷ್. ಫಸ್ಟ್ ನೀವು ಅಂಡರ್ ಐಲಿ ಏನಾದರೂ ಕ್ರೀಸಸ್ ಆಗಿದ್ದರೆ, ಅಂದರೆ ಅಪ್ಲೈ ಮಾಡಿದ ಪ್ರಾಡಕ್ಟ್ ಏನಾದರೂ ಲೈನಲ್ಲಿ ಕೂತಿದ್ರೆ ಅದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ ಬೆರಳಿಂದ, ಮತ್ತು ಕಾಂಪ್ಯಾಕ್ಟಿಂದ ಸೆಟ್ ಮಾಡಿ. ಆಗ ಥ್ರೂ ಔಟ್ ದ ಡೇ ಕ್ರೀಸಸ್ ಆಗೋದಿಲ್ಲ, ಆಯಿತಾ. ಹೀಗೆ ಇರ್ತದೆ ಮೇಕಪ್. ಮತ್ತು ಫುಲ್ ಫೇಸ್ನ ಸೆಟ್ ಮಾಡ್ತಾಯಿದ್ದೇನೆ, ಯಾಕಂದರೆ ನಮಗೆ ಮ್ಯಾಟ್ ಲುಕ್ ಬೇಕು. ತುಂಬ ಆಯ್ಲಿ ಅಥವಾ ಡ್ಯೂಯಿ ಲುಕ್ಕೆಲ್ಲ ನಾನು ಮಾಡ್ತಾಯಿಲ್ಲ, ಕಂಪ್ಲೀಟಾಗಿ ಮ್ಯಾಟ್ ಲುಕ್ ತೋರಿಸ್ತಾ ಇದ್ದೇನೆ. ಡ್ರೈ ಸ್ಕಿನ್ ಆದರೆ ನೀವು ಪೌಡರ್ನ ಜಸ್ಟ್ ಅಂಡರ್ ಐಗೆ ಮತ್ತು ಬಾಯಿ ಸುತ್ತಮುತ್ತ ಮಾತ್ರ ಅಪ್ಲೈ ಮಾಡ್ಬೋದು. ಈಗ ನೆಕ್ಕಿಗೂ ಸ್ಕಿಪ್ ಮಾಡಿದಾಗೆ ಅಪ್ಲೈ ಮಾಡಿ. ಆ್ಯಂಡ್ ನಿಮ್ಮ ಕಿವಿಗೆ ಒಂದು ಒಳ್ಳೆ ಹೈಲೈಟರ್ ಪ್ಯಾಲೆಟ್ ಇದು ಸ್ವಿಸ್ ಬ್ಯೂಟಿಯಿಂದ. ಇದರ ಶೇಡ್ ನಾನು ಹಾಕಿರ್ತೇನೆ. ಈಗ ನಾನು 4 ಶೇಡ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಿದ್ದೇನೆ ಆ್ಯಸ್ ಅ ಹೈಲೈಟರ್. ಇದು ಅಷ್ಟೇ ಮಲ್ಟಿಪರ್ಪಸ್ ಆಗಿ ನಿಮಗೆ ಯೂಸ್ ಆಗ್ತದೆ, ಹೈಲೈಟಿಂಗು ಹಾಗೆಯೇ, ಮತ್ತು ಇದರಿಂದನೇ ನೀವು ಐ ಶ್ಯಾಡೋನು ಅಪ್ಲೈ ಮಾಡ್ಕೊಳ್ಬೋದು. ಸೊ ಜಾಸ್ತಿ ಏನು ನಿಮಗೆ ಪ್ರಾಡಕ್ಟ್ಸ್ ಬೇಕಂತ ಇಲ್ಲ, ಇರೋದ್ರಲ್ಲೇ ನೀವು ಹೇಗೆ ಅದನ್ನು ಯೂಸ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಸಾಕು. ಈಗ ನಮ್ಮ ಜಾ ಲೈನಲ್ಲಿ ಮತ್ತು ಮೂಗ್ ಮೇಲೆಲ್ಲ ನಾನು ಅಪ್ಲೈ ಮಾಡಿದ್ದೇನೆ. ಈಗ ಈ ರೋಸ್ ಕಲರ್ ಏನು ಉಂಟಲ್ಲ, ಇದನ್ನು ನಾನು ಸ್ವಲ್ಪ ಬೆರಳಲ್ಲಿ ತಗೊಂಡಿದ್ದೇನೆ ಮತ್ತು ಐಲಿಡ್ಗೆ ಅಪ್ಲೈ ಮಾಡ್ತೇನೆ. ಲಿಡ್ ಮೇಲೆ ಅಪ್ಲೈ ಮಾಡೋದ್ರಿಂದ ಒಂದು ಜೀವ ಬರ್ತದೆ ನಿಮ್ಮ ಐಲಿಡ್ಗೆ. ಒಂದು ನೀವು ಶ್ಯಾಡೋಸ್ ಏನು ಹಾಕಲಿಲ್ಲ, ನ್ಯಾಚುರಲ್ ಬ್ರೌನ್ ಶ್ಯಾಡೋನೇ ನಿಮಗೆ ಕಾಣಿಸ್ತಾ ಉಂಟು. ಅದ್ರ ಮೇಲೆ ಈ ಗೋಲ್ಡ್ ತುಂಬ ಚೆನ್ನಾಗಿ ಕಾಣಿಸ್ತದೆ ಯಾವುದೇ ಔಟ್ಫಿಟ್ಗೆ. ಈಗ ಐಬ್ರೋಸ್ನ ಫಿಲ್ ಮಾಡೋದು ಯಾವತ್ತೂ ಮರಿಬೇಡಿ. ಇಟ್ ವಿಲ್ ಮೇಕ್ ಆರ್ ಬ್ರೇಕ್ ಯುವರ್ ಮೇಕಪ್. ನಿಮ್ಮ ಫೇಸ್ಗೊಂದು ಒಳ್ಳೆ ಶೇಪ್ ಕೊಡೋದು ನಿಮ್ಮ ಐಬ್ರೋಸ್ ಮತ್ತು ನಿಮ್ಮ ಐ ಲ್ಯಾಶಸ್, ಆಯಿತಾ, ಮತ್ತು ಕಣ್ಣು. ಸೊ ಇದನ್ನು ಯಾವತ್ತೂ ಬಿಡಬೇಡಿ. ಬ್ರೋಸ್ನ ಚೆನ್ನಾಗಿ ಫಿಲ್ ಮಾಡಿ, ಸ್ಪಾರ್ಸ್ ಇದ್ದರೆ ಮಾತ್ರ, ಆಯಿತಾ, ಗ್ಯಾಪ್ಸ್ ಇದ್ದರೆ ಮಾತ್ರ, ಇಲ್ಲಾಂದರೆ ಜಸ್ಟ್ ಕೋಮ್ ಮಾಡ್ಕೊಳ್ಳಿ. ಈಗ ಒಂದು ಕಾಜಲ್ ಅಪ್ಲೈ ಮಾಡ್ತಾಯಿದ್ದೆ ನಾನು. ತುಂಬ ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೇನೆ, ಜಾಸ್ತಿ ಡಾರ್ಕ್ ಬೋಲ್ಡ್ ಎಲ್ಲ ಏನಿಲ್ಲ. ಹಾಗೆ ಸ್ವಲ್ಪ ಎಂಡಲ್ಲಿ ಅಪ್ಲೈ ಮಾಡಿ ಹೀಗೆ ವಿಂಗ್ ಮಾಡ್ತಾಯಿದ್ದೇನೆ ಬೆರಳ ಹೆಲ್ಪಿಂದ. ಈಸಿಯಾಗಿ ವಿಂಗ್ ಆಗ್ತದೆ. ನಿಮಗೇನಾದರೂ ಸ್ಮೋಕಿ ಲುಕ್ ಬೇಕು ಹೇಳಿದರೆ ಒಂದು ಇಯರ್ಬಡ್ಡಿಂದ ಸ್ಮಜ್ ಮಾಡ್ಬೋದು. ನಾನು ತುಂಬ ವೀಡಿಯೋಸ್ ತೋರಿಸಿದ್ದೇನೆ ಆ ಥರ, ನೀವು ಚೆಕ್ ಮಾಡಿ ನನ್ನ ವೀಡಿಯೋಸ್, ಆಯಿತಾ. ನೆಕ್ಸ್ಟ್ ಒಂದು ಒಳ್ಳೆ ಮಸ್ಕಾರ. ನೆವರ್ ಸ್ಕಿಪ್. ಟೋಟಲಿ ನಿಮ್ಮ ಐ ಗೇಮ್ನ ಚೇಂಜ್ ಮಾಡ್ತದೆ. ಇಲ್ಲಿ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೇನೆ, ನೀವು ಬೇಕಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಒಂದು ಲಿಪ್ಸ್ಟಿಕ್ ಯಾವುದು ಸೇಮ್ ನಾನು ಬ್ಲಷ್ ಯೂಸ್ ಮಾಡಿದ್ದೆ ಅದೇ. ಲಿಪ್ ಲೈನರ್ ತುಂಬ ಡಿಫೈನ್ ಮಾಡ್ತದೆ ನಿಮ್ಮ ಲಿಪ್ಸ್ನ. ಸೊ ಅಪ್ಲೈ ಮಾಡೋದು ಟ್ರೈ ಮಾಡಿ, ಇಲ್ಲಾಂದರೆ ಪರವಾಗಿಲ್ಲ, ಲೈನ್ ಮಾಡ್ಬೋದು ನೀವು ಲಿಪ್ಸ್ಟಿಕ್ಕಿಂದಾನೆ. ಈಗ ಲಿಪ್ಸ್ಟಿಕ್ ಫಿಲ್ ಮಾಡ್ತಾ ಇದ್ದೇನೆ. ಇದು ಶೇಡ್ ನೇಮ್ ನಾನು ಮೆನ್ಷನ್ ಮಾಡ್ತೇನೆ, ಅಂದರೆ ಆ ಶೇಡ್ ಎಕ್ಸಾಕ್ಟಾಗಿ ಹಾಕ್ತೇನೆ. ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸ್ವಲ್ಪ ಬ್ರೈಟ್ ಅನ್ನಿಸ್ತದೆ, ಬಟ್ ಒಣಗಿದ ಮೇಲೆ ಅದು ತುಂಬ ನ್ಯಾಚುರಲ್ಲಾಗಿ ಕಾಣಿಸ್ತದೆ. ಇಷ್ಟೇ ಈಸಿ, ಸಿಂಪಲ್. ಇದನ್ನು ನೀವು ಎಲ್ಲಿ ಪಾರ್ಟಿ ಫಂಕ್ಷನ್ ಎಲ್ಲಾದರೂ ಕ್ಯಾರಿ ಮಾಡ್ಬೋದು. ಸೋ ಸಿಂಪಲ್, ಸೊ ಸಟಲ್ ಆ್ಯಂಡ್ ಬ್ಯೂಟಿಫುಲ್, ಪರ್ಫೆಕ್ಟ್. ಸೊ ಹಿಯರ್ ಇಸ್ ಮೈ ಟ್ರಾನ್ಸಿಷನ್. ಇಲ್ಲಿ ನಾನು ಸೇಮ್ ಬಟ್ಟೆಯಲ್ಲಿದ್ದೇನೆ, ಬಟ್ ನೀವು ಯಾವುದೇ ಕಾಸ್ಟ್ಯೂಮ್ಗೆ ಇದನ್ನು ಮ್ಯಾಚ್ ಮಾಡ್ಕೊಳ್ಬೋದು. ತುಂಬ ಚೆಂದ ಕಾಣ್ತದೆ. ಟ್ರೈ ಮಾಡಿ. I hope you liked it. Thank you for watching. Bye.